ತಿಕ್ಕಾಟಗಳು ಈ ಜಗ್ಗಾಟಗಳು ಮುಗಿಯೋಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತಾ ಇದೆಯಪ್ಪ. ಯಾಕೋ ಕತೆ ಹಾಗೆ ಮುಂದುವರಿತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಇವರನ್ನು ಮನವೊಲಿಸುವಂಥ ಪ್ರಯತ್ನ ಇವರಿಬ್ಬರಿಂದಲೂ ಕೂಡ ಆಗ್ತಾ ಇಲ್ಲ. ಇವರಿಬ್ಬರು ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು ಒಂದೇ ಕ್ಲಿಯರ್ ಆಗಿ, ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಡ್ರಪ್ಪ. ನೀವು ಹೆಂಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಕೇಳ್ತಾ ಇದ್ರು ಸಿದ್ದರಾಮಯ್ಯನವ್ರ ಹತ್ರ, ಹಾಗೆ ನನಗೂ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ. ಈಸ್ ರೈಟ್. ಆ್ಯಕ್ಚುಲಿ ಮಾತು ಕೊಡ್ಬೇಕಾದ್ರೆ ಇರಬೇಕು. ನೀಗ ಕೊಟ್ಟ ಮೇಲೆ ಮಾತ್ರ ನೀವು ಚೇಂಜ್ ಮಾಡಿಬಿಡ್ತೀನಿ, ನೀವು ಯಾವುದೋ ಇಸ್ಕೊಂಡು ಹೋಗಿ ಅಂತ ಹೆಂಗಾಗುತ್ತೆ? ಅದನ್ನೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು. ನೀವು ಮಾತ್ರ ಇಸ್ಕೊಂಡು ಮುಖ್ಯಮಂತ್ರಿ ಆದರೆ ನನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೊಡಲಿಲ್ಲ ಯಾಕೆ ಅಂತ. ಮುಂದುವರೆದ ಖ್ಯಾತೆ ಈಗ ಗೊಂದಲವಾಗಿದೆ. ಸಿಕ್ಕಾಪಟ್ಟೆ ಗೊಂದಲವಾಗಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರದಲ್ಲಿ ಈಗ ಸಸ್ಪೆನ್ಸ್ ಅಂತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಹೆಗಲ ಮೇಲೆ ಬಂದೂಕನ್ನಿಟ್ಬಿಟ್ಟು ಯಾರನ್ನು ಟಾರ್ಗೆಟ್ ಮಾಡಿದಾರೋ ಗೊತ್ತಿಲ್ಲ. ರಾಜೀನಾಮೆ ಹಿಂಪಡೆದಿದ್ದಾರೆ ಅಂತ ಉಸ್ತುವಾರಿ ಸುರ್ಜೇವಾಲಾ ಹೇಳ್ತಾರೆ. ಆದರೆ ಸುರ್ಜೇವಾಲಾ ಹೇಳಿಕೆಯನ್ನ ರಾಮಲಿಂಗಾರೆಡ್ಡಿ ಅವರು ದೃಢಪಡಿಸಿಲ್ಲ, ಏನು ಹೇಳಿಲ್ಲ ಅವರು. ಸಂಧಾನ ಸಫಲ ಆಯ್ತಾ ಅಥವಾ ವಿಫಲವಾಯ್ತಾ ಉತ್ತರ ಮಾತ್ರ ಸಿಕ್ಕಿಲ್ಲ. ಪ್ರಶ್ನೆ ಮಾತ್ರ ಇದಾವ ಹಾಗೆ. ಖ್ಯಾತೆ ಈಗ ಗೊಂದಲವಾಗ್ತಾ ಇದೆ. ಯಾವ ಮಟ್ಟಕ್ಕೆ ಖ್ಯಾತೆ ದೊಡ್ಡದಾಗ್ತಾ ಇದೆಯೋ ಗೊತ್ತಿಲ್ಲ. ಸಸ್ಪೆನ್ಸ್. ರಾಮಲಿಂಗಾರೆಡ್ಡಿ ಬೇಡಿಕೆಗೆ ಈಗ ಹೈಕಮಾಂಡ್ ಒಪ್ಪಿಲ್ವಂತೆ. ಬೆಂಗಳೂರು ಖಾತೆಯನ್ನು ನೀಡಲು ಸಾಧ್ಯವೇ ಇಲ್ಲ ಅಂತ ವರಿಷ್ಠರು ಹೇಳ್ತಾ ಇದ್ದಾರೆ. ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ. ಜಲಸಂಪನ್ಮೂಲದ ಜೊತೆಗೆ ಹೆಚ್ಚುವರಿ ಖಾತೆಯನ್ನು ಕೊಡ್ತೀವಿ, ಬೇಕಿದ್ರೆ ಅದನ್ನು ನಿಭಾಯಿಸಿಕೊಳ್ಳಿ, ಆದರೆ ಬೆಂಗಳೂರನ್ನು ಮಾತ್ರ ಕೊಡೋದಿಲ್ಲ ಅಂತ ಅವರದ್ದು. ರಾಹುಲ್ ಗಾಂಧಿ ಹೇಳಿದಂತೆ ಕೇಳಬೇಕು ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಕೇಳಬೇಕು ಅವ್ರು ಹೇಳದಂತೆ. ಸ್ವಲ್ಪ ಸಮಯ ಕೊಡಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೋಗಿದ್ದಾರೆ. ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ. ಸೊ ಈಗ ಸುರ್ಜೇವಾಲಾ ಅವರು ಹೇಳ್ತಾ ಇರೋದು ರಾಜೀನಾಮೆ ಹಿಂಪಡೆದಿದ್ದಾರೆ ಅಂತ. ಇವ್ರು ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಸಮಯ ಕೊಡಿ ಅಂತ ಹೋಗಿದ್ದಾರೆ. ಸೊ ಹಾಗಿದ್ದಾಗ ಹೇಗಾಯ್ತು? ಕ್ಲಿಯರ್ ಆಗಲ್ಲ ಈಗ. Ramalinga Reddy ji is an asset of the Congress party. He started working in the Congress party in the year 1973, much before some of us were even born. He has held almost every charge of almost number of ministries that I can't even recollect. Shri Prasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. There was some misunderstanding. He shall continue to work as a loyal soldier and minister of the party. Shri Lama. ಸೊ ಈ ಡ್ರಾಮಾ ಹೀಗೆ ಮುಂದುವರಿತಾ ಇದೆ. ಒಂದು ಮಂತ್ರಿ ಸ್ಥಾನದಲ್ಲಿ ಖಾತೆಯ ವಿಚಾರದಲ್ಲಿ ಸಮಸ್ಯೆ ಬಗೆಹರಿಸಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ. ಯಾಕೆ ಆಗ್ತಾ ಇಲ್ಲ? ಕೊಟ್ಬಿಟ್ಟಿದ್ರು ಮಾತು. ಕೆಲಸ ಆಗೋವರೆಗೂ ಹೇಳಿ ಮುಗಿಸ್ಬಿಟ್ರೆ ಅಲ್ಲ, ಹೇಳಿದಂತೆ ನಡಿಬೇಕು. ನುಡಿದಂತೆ ನಡಿತೀವಿ ಅಂತ ಹೇಳ್ತೀರಾ? ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇರೋದು ಅದನ್ನೇ ಅಪ್ಪ. ಅದನ್ನೇ ಯಾಕೆ ಸರಿ ಮಾಡ್ತಾ ಇಲ್ಲ?